ಬಿಗ್ ಬಾಸ್ ಮನೆಯಿಂದ ಇದೀಗ ಶಿಶಿರ್ ಔಟ್ ಆಗಿದ್ದಾರೆ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋನ ನೋಡ್ಕೊಬೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅನೇಕರಿಗೆ ಡವ ಶುರುವಾಗಿತ್ತು ವೀಕ್ಷಕರೇ. 17 ಜನರ ಒಂದು ಪೈಕಿಯಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸ್ಪರ್ಧಿಗಳು ಉಳಿದ 8 ಜನ ನಾಮಿನೇಟ್ ಕೂಡ ಆಗಿರ್ತಾರೆ. ಸೊ ಈ ಒಂದು ಸ್ಪರ್ಧಿಗಳಲ್ಲಿ ಇಬ್ಬರು ಸ್ಪರ್ಧಿಗಳು ಡೇಂಜರ್ ಝೋನ್ನಲ್ಲಿ ಹೇಳಿದ್ರು. ಈ ಸ್ಪರ್ಧಿಗಳು ಯಾರಂದರೆ ಭವ್ಯಗೌಡ ಮತ್ತು ಶಿಶಿರ್ ಅವರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಆಗಿದ್ರು. ಬರ್ತಾ ರಾಯರ ಕುದುರೆ ಅನ್ನೋ ಹಾಗೆ ಇವರು ಕೂಡ ಟಾಸ್ಗಳಲ್ಲಾಗಿರ್ಬೋದು ಸ್ವಲ್ಪ ವೀಕ್ನೆಸ್ ಅನ್ನ ಬಿಟ್ಟರು. ಸೊ ಯಾವುದೇ ಅವರ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ವೀಕ್ಷಕರೇ. ಅವರ ಒಂದು ಪ್ರದರ್ಶನ ಎಲ್ಲೂ ಕಾಣಲಿಲ್ಲ. ಭವ್ಯಗೌಡ ಅವರು ಕೂಡ ಸ್ವಲ್ಪ ವೀಕ್ನೆಸ್ ಆಯಿತು ಅಂತ ನಾನು ಅನ್ಕೊಂತೀನಿ. ಸೊ ಇದೀಗ ಭವ್ಯಗೌಡ ಅವರು ಸೇಫ್ ಆಗಿದ್ದಾರೆ. ಶಿಶಿರ್ ಅವರು ಹೊರಗೋಗುವ ಸಾಧ್ಯತೆ ಕೂಡ ಇದೆ. ಸೊ ಇದೀಗ ಶಿಶಿರ್ ಅವರು ಸೇಫ್ ಆಗಿಲ್ಲ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಅವರು ಆಚೆ ಬರ್ತಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ಶಿಶಿರ್ ಶಾಸ್ತ್ರಿ ಅವರು ಬಿಗ್ ಬಾಸ್ ಮನೆಯಿಂದ ಈ ವಾರವೇ ಆಚೆ ಹೋಗ್ತಿದ್ದಾರೆ. ಬಿಗ್ ಬಾಸ್ ಮನೆಯ ಒಂದು ದೊಡ್ಡ ಮನೆಯಿಂದ ಇವತ್ತು ಆಚೆ ಬರ್ತಿರೋದು ನೋಡಿ ಅನೇಕ ಅಭಿಮಾನಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಶಿಶಿರ್ ಬದಲು ಚೈತ್ರ ಕುಂದಾಪುರ, ಭವ್ಯಗೌಡ ಇವರನ್ನ ಮಾತ್ರ ಕಳಿಸಿ ಶಿಶಿರ್ ಅವ್ರನ್ನ ಕಳಿಸಬೇಡಿ ಅಂತೆಲ್ಲ ಪೋಸ್ಟ್ಗಳನ್ನು ಹಾಕಿದ್ದಾರೆ ವೀಕ್ಷಕರೇ. ಅವರವರ ಅಭಿಪ್ರಾಯಗಳನ್ನು ಮಾತ್ರ ತಿಳಿಸಿದ್ದಾರೆ. ಆದರೆ ಬಿಗ್ ಬಾಸ್ ವೋಟಿಂಗ್ ಪ್ರಕಾರ ಇವತ್ತು ಶಿಶಿರ್ ಅವರು ಆಚೆ ಬಂದಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನೀವು ಕೂಡ ಶಿಶಿರ್ ಶಾಸ್ತ್ರಿ ಅಭಿಮಾನಿಗಳಾಗಿದ್ದರೆ, ನೀವು ಬಿಗ್ ಬಾಸ್ ವೀಕ್ಷಕರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಯಾರು ಈ ವಾರ ಆಚೆ ಹೋಗಬೇಕಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.